ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಪ್ರೆಸೆಂಟಾಗಿ ಮೈಸೂರು ಆಚೆ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನೀವು ನೋಡ್ತಾ ಇದ್ದೀರಂದರೆ ಮೈಸೂರು ಸ್ಟೇಷನ್ ಯಾವ ಥರ ಇದೆ ಅಂತ. ನಾವು ಇವಾಗ ಒಳಗಡೆ ಹೋಗೋಣ. ನಮ್ಮ ಟ್ರೈನ್ ಡಿಪಾರ್ಚರ್ ಆಗಿದೆ ಮೈಸೂರಿಂದ. ನಾನು ಯಾಕೆ ಒಳಗಡೆ ಸ್ಟೇಷನ್ ತೋರಿಸಿಲ್ಲ ಅಂದರೆ ನನಗೆ ಓನ್ಲಿ 2 ನಿಮಿಷ ಟೈಮ್ ಮಾತ್ರ ಇತ್ತು. ಅದಕ್ಕೋಸ್ಕರ ನಾನು ಬೇಗ ಟಿಕೆಟ್ ತೊಗೊಂಡು ಬರೋ ಅಷ್ಟೇ ಟ್ರೈನ್ ಪಾಸ್ ಆಗ್ತಾಯಿತ್ತು. ನಾನು ರನ್ನಿಂಗೆಲ್ಲ ಟ್ರೈನ್ ಹತ್ಕೊಂಡು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಒಳಗಡೆಯಿಂದ ಸ್ಟೇಷನ್ ಆಗಿರ್ಬೋದು, ಕೌಂಟ್ರ್ ಆಗಿರ್ಬೋದು, ನಿಮ್ಮ ಟಿಕೆಟ್ ಕೌಂಟ್ರ್ ಎಲ್ಲ ನಿಮಗೆ ವೀಡಿಯೋ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಪ್ರೆಸೆಂಟಾಗಿ ನಾವು ಮೈಸೂರಿಂದ ಹೊರಟಿದ್ದೀವಿ. ನಮ್ಮ ಟ್ರೈನು ನೋಡ್ತಾ ಇದ್ರಲ್ಲ, ರಾಜ್ಯ ರಾಣಿ ಎಕ್ಸ್ಪ್ರೆಸ್ಸು. ಇದು ಫಸ್ಟು ಇದು ರಾಜ್ಯ ರಾಣಿ ಎಕ್ಸ್ಪ್ರೆಸ್ ಆಗಿತ್ತು. ಇವಾಗ ರಾಜ್ಯ ರಾಣಿ ಸೂಪರ್ ಫಾಸ್ಟಾಗಿ ಕನ್ವರ್ಟ್ ಆಗಿದೆ. ಫೇರ್ ಬಂದುಬಿಟ್ಟು ನಿಮಗೆ ಮೈಸೂರಿಂದ ಬೆಂಗಳೂರಿಗೆ 85 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾನು ಫಿಸಿಕಲ್ ಟಿಕೆಟ್ ತೊಗೊಂಡಿರೋನು, ನಾನೇನು ಬುಕ್ಕಿಂಗ್ ಮಾಡ್ಕೊಂಡಿಲ್ಲ. ನಮ್ಮ ಟ್ರೈನ್ ಇವಾಗ 2 ಗಂಟೆ 50 ನಿಮಿಷಕ್ಕೆ ಹೊರಡಬೇಕಾಗಿರೋಂಥ ಟ್ರೈನು 2 ಗಂಟೆ 54 ನಿಮಿಷ ಅಂದರೆ ಸರಿಸುಮಾರು 4 ನಿಮಿಷ ಲೇಟಾಗಿ ನಮ್ಮ ಟ್ರೈನ್ ನಾವು ಹೊರಟಿದೆ. ನೋಡ್ತಾ ಇದ್ರಲ್ಲ ನೀವು, ನಾವು ಮೈಸೂರು ಔಟ್ರಲ್ಲಿದ್ದೀವಿ. ಮೈಸೂರು ಔಟ್ರಿಂದ ಟುವರ್ಡ್ಸ್ ಮಂಡ್ಯ ಕಡೆ ಹೋಗ್ತಾಯಿದ್ದೀವಿ. ನಮಗೆ ಈ ಟ್ರೈನ್ ಬಂದುಬಿಟ್ಟು ಶ್ರೀರಂಗಪಟ್ಟಣ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಎಲ್ಲೂ ಸ್ಟಾಪ್ ಇಲ್ಲ. ನೋಡ್ತಾ ಇದ್ರೆ ನೋಡಿ, ಇದು ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ನು. ನೋಡಿ ಎಷ್ಟು ಕರ್ವ್ ಇದೆ ನೋಡಿ. ಟುವರ್ಡ್ಸ್ ನಾವು ಹೋಗ್ತಾಯಿದ್ವಿ ಪಾಂಡವಪುರ ಮತ್ತು ಮಂಡ್ಯ ಕಡೆಗೆ. ಪಾಂಡವಪುರದಲ್ಲಿ ಕೂಡ ನಮ್ಮ ಟ್ರೈನ್ ಸ್ಟಾಪ್ ಇಲ್ಲ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾಯಿರೋ ಟ್ರೈನ್ ಅಂತ. ಶ್ರೀರಂಗಪಟ್ಟಣ ನೋಡಿ, ಲೆಫ್ಟ್ ಸೈಡ್ ನಿಮಗೆ ತೋರಿಸ್ತೀನಿ. ಬ್ರಿಡ್ಜ್ ಹತ್ರ ಕಾವೇರಿ ನದಿ ನೋಡಿ ಯಾವ ಥರ ಇದೆ ಅಂತ. ಸೀನ್ಸ್ ನೋಡಿ ಯಾವ ಥರ ಇದೆ ಅಂತ. ನೀರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದೇ ನೀವು ಮಳೆಗಾಲದಲ್ಲಿ ನೋಡಿದ್ರೆ ಇನ್ನೂ ತುಂಬ ನೀರನ್ನ ನಾವು ಇಲ್ಲಿ ನೋಡ್ಬೋದು. ನೋಡಿ ಯಾವ ಥರ ನೀರಿದೆ ಅಂತ. ಆ ಥರನೇ ನೋಡಿ ಮರಗಳು, ತೆಂಗಿನ ಮರಗಳು ತುಂಬ ಚೆನ್ನಾಗಿದೆ. ಕ್ಲೌಡ್ ಮಾತ್ರ. ನಮ್ಮ ಟ್ರೈನ್ ಇವಾಗ ಹೊರಟಿದೆ ಪಾಂಡವಪುರ. ನೋಡಿ, ಪಾಂಡವಪುರ ಸ್ಟೇಷನ್ ಸ್ಕಿಪ್ ಮಾಡಿ ಹೋಗ್ತಾರೆ ನಮ್ಮ ಟ್ರೈನು. ಪಾಂಡವಪುರದಲ್ಲೂ ಸ್ಟಾಪ್ ಇಲ್ಲ ನಮ್ಮ ಟ್ರೈನು. ಇದು ಬಿಟ್ಟರೆ ಸೀದಾ ಮಂಡ್ಯವರೆಗೂ ಎಲ್ಲೂ ಸ್ಟಾಪ್ ಇಲ್ಲ. ಯಾಕಂದರೆ ಇವಾಗ ಸೂಪರ್ ಫಾಸ್ಟ್ ಆಗಿರೋ ಕಾರಣ ಎಲ್ಲೂ ಸ್ಟಾಪ್ ಕೊಡೋಲ್ಲ ನಮ್ಮ ಟ್ರೈನು. ನಮ್ಮ ಟ್ರೈನ್ಗೆ ಬೆಳಗ್ಗೆ ಇದೇ ಟ್ರೈನೇ ಚಾಮುಂಡಿ ಎಕ್ಸ್ಪ್ರೆಸ್ ಆಗಿ ಮೈಸೂರು KSR ಬೆಂಗಳೂರಿಂದ ಮೈಸೂರಿಗೆ ಬರುತ್ತೆ. ಮತ್ತು ರಿಟರ್ನ್ ಹೋಗುವಾಗ ರಾಜ್ಯರಾಣಿ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ನೀವು ನೋಡ್ತಾ ಇದ್ರಲ್ಲ, ಈಗ ನಾವು ಯಾವುದೋ ಒಂದು ಸ್ಟೇಷನ್ ಹತ್ರ ಫುಲ್ಲು ಸ್ಲೋ ಹೋಗ್ತಾಯಿಲ್ಲ. ಅವಾಗಿಂದ ಯಾವುದೋ ಒಂದು ಎಲ್ಲಿಯೂರು ಹತ್ರ ನಮ್ಮ ಟ್ರೈನು ತುಂಬ ಸ್ಲೋಗಿ ಹೋಗ್ತಾರೆ. ಅವಾಗಿಂದ 2 ಮಿನಿಟ್ಸಿಂದ ಇದೇ ಸ್ಪೀಡಲ್ಲೇ ಹೋಗ್ತಾರೆ. ಮೋಸ್ಟ್ಲಿ ಏನಾದರೂ ಕ್ರಾಸಿಂಗ್ ಏನಾದರೂ ಬೀಳುತ್ತೆ ನೋಡೋಣ. ನನ್ನ ಪ್ರಕಾರ ಯಾವುದೂ ಬೀಳಲ್ಲ ಅಂದ್ಕೊಳ್ತೀನಿ. ಮೋಸ್ಟ್ಲಿ ಮಂಡ್ಯದಲ್ಲಿ ಮಾಲ್ಗುಡಿ ಸೂಪರ್ ಫಾಸ್ಟ್ ನಮಗೆ ಟ್ರೈನ್ ಕ್ರಾಸ್ ಆಗ್ಬೋದು. ನೋಡೋಣ ಎಲ್ಲಿ ಕ್ರಾಸ್ ಆಗುತ್ತಂತ. ನೋಡಿ ಎಷ್ಟು ಸ್ಲೋಗಿ ಹೋಗ್ತಾಯಿದೆ ನೋಡಿ ನಮ್ಮ ಟ್ರೈನು. ನಮ್ಮ ಟ್ರೈನ್ ಇವಾಗ ಸ್ವಲ್ಪ ಸ್ಪೀಡ್ ರೈಸ್ ಮಾಡ್ತಾಯಿದ್ದಾರೆ. ನೋಡೋಣ ಏನಾದರೂ ಸ್ಪೀಡ್ ಹೊಡಿತಾರ ಏನು ಅಂತ. ನಮ್ಮ ಟ್ರೈನ್ಗೆ ಸರಿಸುಮಾರು ಮೈಸೂರಿಂದ ಬೆಂಗಳೂರಿಗೆ 2 ಗಂಟೆ 40 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ನೋಡಿ ರೈಟ್ ಸೈಡು ನಿಮಗೆ ಮಂಡ್ಯ ಬಸ್ ಸ್ಟ್ಯಾಂಡ್ ನೋಡಿ ಯಾವ ಥರ ಇದೆ ಅಂತ. ಮಂಡ್ಯ ಬಸ್ ಸ್ಟೇಷನ್ ಇದು. ಇದ್ರ ಪಕ್ಕದಲ್ಲೇ ಬರುತ್ತೆ ನಮಗೆ ರೈಲ್ವೆ ಸ್ಟೇಷನ್ ಕೂಡ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಮಗೆ ರೈಲ್ವೆ ಸ್ಟೇಷನ್ ಲೊಕೇಟ್ ಆಗುತ್ತೆ. ವೆಲ್ಕಮ್ ಟು ಮಂಡ್ಯ. ಮಂಡ್ಯದಿಂದ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರನೇ ಯಾರಾದರೂ ಇಂಟ್ರೆಸ್ಟಿಂಗ್ ನಾನು ಇನ್ನೂ ಟ್ರೈನ್ ಮಾಡೋಕ್ಕೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ನ ನಾನು ಅಂದರೆ ಬಸ್ ಲಾಗ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಲಾಗ್ ಆಗಿರ್ಬೋದು, ಟ್ರಾವೆಲ್ ಲಾಗ್ ಆಗಿರ್ಬೋದು, ನಿಮ್ಗೆ ಯಾವ ಥರ ಲಾಗ್ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ತಿಳಿಸಿ. ಆ ಥರನೇ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ. ನೋಡಿ ರೈಟ್ ಸೈಡ್ ಯಾವ ಥರ ಇದೆ ಅಂತ. ಪ್ಲಾಟ್ಫಾರಮ್ ಮೋಸ್ಟ್ಲಿ 1, 2, 3ನೇ ಪ್ಲಾಟ್ಫಾರ್ಮ್ಗೆ ಬಂದಿರ್ಬೋದು ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಮಂಡ್ಯ, ಸಕ್ಕರೆ ನಾಡು ಮಂಡ್ಯಗೆ ಸ್ವಾಗತ. ನಮ್ಮ ಟ್ರೈನ್ಗೆ ಇಲ್ಲಿ ಕ್ರಾಸ್ ಆಗ್ಬೋದು ಮಾಲ್ಗುಡಿ ಎಕ್ಸ್ಪ್ರೆಸ್ ಜೊತೆ. ನೋಡೋಣ ಎಲ್ಲಿ ಕ್ರಾಸ್ ಆಗುತ್ತೆ ಅಂತ. ಮಂಡ್ಯದಲ್ಲಿ ತುಂಬ ಜನ ಇದ್ದಾರೆ, ಹತ್ತವ್ರು ಇದ್ದಾರೆ. ಇಳಿಯೋರು ಏನಾದರೂ ನೋಡಬೇಕು, ಇಳಿಯೋರು ಏನಾದರೂ ಇದ್ದಾರಾ ಇಲ್ಲ ಅಂತ. ಜಾಸ್ತಿ ಜನ ಹತ್ತವರೇ ಇದ್ದಾರೆ. ಮಂಡ್ಯ ನೋಡಿ ರೈಟ್ ಸೈಡ್ ನಿಮಗೆ ವ್ಯಾಗ್ 7 ಲೋಕೋಮೋಟಿವ್ ಜೊತೆ ಮಾಲ್ಗುಡಿ ಸೂಪರ್ ಫಾಸ್ಟ್ ಹೋಗ್ತಾಯಿದೆ ನೋಡಿ. ಮಂಡ್ಯದಿಂದ ಮೈಸೂರು ಕಡೆಗೆ KSR ಬೆಂಗಳೂರಿಂದ ಮೈಸೂರು ಹೋಗೋಂಥ ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಿಮಗೆ ಈ ರೂಟಲ್ಲಿ ಬೇಕು ಅಂದರೆ ಡೇ ಟೈಮ್ ಜರ್ನಿ ಮಾಡಿದ್ರೆ ಹೆವಿ ಟ್ರೈನ್ನ ನಾವು ಈ ರೂಟಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಅದೇ ಥರ ನಮಗೆ ಈ ಮಧ್ಯಾಹ್ನ ನಾವು ರಾಜ್ಯರಾಣಿ ಎಕ್ಸ್ಪ್ರೆಸ್ ಆಗಿರ್ಬೋದು, ಇಲ್ಲಾಂದರೆ ಇದ್ರ ಮುಂಚೆ ಇನ್ನೊಂದು ಟ್ರೈನ್ ಹೋಯಿತು ಅಶೋಕಪುರಮಿಂದ KSR ಬೆಂಗಳೂರು ಮೆಮೊ. ಆ ಟ್ರೈನ್ ಆಗಿರ್ಬೋದು. ನಿಮಗೆ ಯಾವ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರು ಇಲ್ಲಿ ಮದ್ದೂರು ವಡೆ ಆಗಿರ್ಬೋದು, ಊಟ ಆಗಿರ್ಬೋದು, ಸ್ನ್ಯಾಕ್ಸ್ಗೆ ಏನೂ ತೊಂದರೆ ಇಲ್ಲ. ಆರಾಮಾಗಿ ನಾವೇನು ಬೇಕಾದರೂ ತಿನ್ಬೋದು. ನೋಡಿ ನಮ್ಮ ಟ್ರೈನ್ ಇವಾಗ ಅಣಕೆರೆ ಅನ್ನೋ ಸ್ಟಾಪಲ್ಲಿ ಸ್ಲೋ ಆಗಿ ಹೋಗ್ತಾಯಿದೆ. ನಮ್ಮ ಟ್ರೈನ್ಗೆ ಇಲ್ಲಿ ಸ್ಟಾಪ್ ಇಲ್ಲ, ಬಟ್ ಏನೋ ಸ್ಲೋ ಆಗಿ ಹೋಗ್ತಾಯಿದೆ. ನೋಡೋಣ ಏನಾದರೂ ಕ್ರಾಸಿಂಗ್ ಏನಾದರೂ ಇದೆಯೇನಂತ ನೋಡೋಣ. ನನ್ನ ಪ್ರಕಾರ ಕ್ರಾಸಿಂಗ್ ಇಲ್ಲ. ಮದ್ದೂರು ಇಲ್ಲಾಂದರೆ ಚನ್ನಪಟ್ಟಣದಲ್ಲಿ ಕ್ರಾಸಿಂಗ್ ಆಗ್ಬೋದೇನೋ ನೋಡೋಣ.
ಇದೇ ಸ್ಪೀಡಲ್ಲಿ ಹೋಗ್ತಾಯಿದೆ ಗುರು ಅವಾಗಿಂದ. ಹನಕೆರೆ ಅನ್ನೋ ಸ್ಟೇಷನಲ್ಲಿ ಹೋಗ್ತಾರೆ, ಸ್ಲೋ ಆಗಿ ಹೋಗ್ತಾರೆ ನಮ್ಮ ಟ್ರೈನು. ನೋಡಿ ಯಾವ ಥರ ಇದೆ ಅಂತ ಸ್ಟೇಷನ್ನು. ಫುಲ್ಲು ಬಿಸಿಲಿದೆ, ಮಳೆ ಅಂತೂ ಇಲ್ಲ. ಇವಾಗ ಬಿಸಿಲು ಕಾಲ ಅಲ್ವಾ, ಜನವರಿಯಲ್ಲಿ ತುಂಬ ಬಿಸಿಲಿದೆ. ಪ್ಲಾಟ್ಫಾರ್ಮ್ ನಂಬರ್ 2 ಅಂತ ಇದು ಲೆಫ್ಟ್ ಸೈಡಲ್ಲಿ ಬೋರ್ಡ್ ಹಾಕಿದ್ದಾರೆ. ನೋಡಿ ಯಾವ ಥರ ಕರ್ವ್ ಇದೆ ಅಂತ. ನಮ್ಮ ಟ್ರೈನ್ ಎಷ್ಟು ಕರ್ವಲ್ಲಿ ಹೋಗ್ತಾಯಿದೆ ನೋಡಿ. ಈ ಟ್ರೈನಲ್ಲಿ ಸುಮಾರು ಎಲ್ಲ ಅನ್ರಿಸರ್ವ್ಡ್ ಕೋಚಸ್ ಇರುತ್ತೆ. ಕೆಲವು ಮಾತ್ರ D1 D2 ಆ ಥರ ನಿಮಗೆ ಸ್ಲೀಪರ್ ಕೋಚಸ್ ಇರ್ಬೋದೇನೋ, ಮೋಸ್ಟ್ಲಿ ಇರ್ಬೋದು. ಮುಂದೆ ಇರುತ್ತೆ ಸ್ಲೀಪರ್ ಕೋಚಸ್, D1 ಆಗಿರ್ಬೋದು, D2 ಆಗಿರ್ಬೋದು. ನೋಡೋಣ. ಹನಕೆರೆ ಸ್ಟೇಷನ್ ಸ್ಕಿಪ್ ಮಾಡ್ತಾಯಿದೆ ನೋಡಿ. ಇವಾಗ ಸ್ವಲ್ಪ ರೈಸ್ ಆಯಿತು ನಮ್ಮ ಟ್ರೈನು. ಹನಕೆರೆ ನೋಡಿ ಲೆಫ್ಟ್ ಸೈಡ್ ತೆಂಗಿನ ಮರಗಳು ಯಾವ ಥರ ಇದೆ ಅಂತ. ಇಲ್ಲೆಲ್ಲ ಜಾಸ್ತಿ ಕೊಬ್ಬು ಎಲ್ಲ ಬೆಳೀತಾರೆ. ಮಂಡ್ಯ ಡಿಸ್ಟಿಕ್ಕು ಎಲ್ಲ ತುಂಬ ಕೊಬ್ಬೆಲ್ಲ ಬೆಳೀತಾರೆ. ನಮ್ಮ ಟ್ರೈನ್ ಇವಾಗ ಹತ್ರ ಮದ್ದೂರು ಸ್ಟೇಷನ್ ಔಟ್ರಲ್ಲಿದೆ. ಮದ್ದೂರು ಒಳಗಡೆಗೆ ನಿಧಾನವಾಗಿ ಎಂಟ್ರಿ ಆಗ್ತಾರೆ. ನಮ್ಮ ಟ್ರೈನ್ ರಾಜ್ಯ ರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಮದ್ದೂರು ಕಡೆಯಿಂದ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರನೇ ವೀಡಿಯೋನ ಲೈಕ್ ಮಾಡಿ. ನನಗೆ ನನ್ನ ವೀಡಿಯೋನ ಯಾವರಿಂದ ನೋಡ್ತಾಯಿದ್ರು ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೆ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾಯಿದ್ರು ಅಂತ. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗ್ತಾನೆ ಮದ್ದೂರು ರೈಲ್ವೆ ಸ್ಟೇಷನ್. ಮದ್ದೂರು ಏನಕ್ಕೆ ಫೇಮಸ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಮದ್ದೂರು ವಡೆಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ತಪ್ಪದಿರ ಮದ್ದೂರು ವಡೆಯನ್ನು ಟೇಸ್ಟ್ ಮಾಡಿ ನೋಡಿ. ಮದ್ದೂರು, ವೆಲ್ಕಮ್ ಟು ಮದ್ದೂರು. ನೋಡಿ ಬೋರ್ಡ್ ಯಾವ ಥರ ಇದೆ ಅಂತ. ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ಬರ್ತೀರಾ, ನಾನು ರೈಟ್ ಸೈಡಲ್ಲಿ ನಿಂತ್ಕೊಂಡಿದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಕಡೆ ನೋಡ್ತಾರೆ ನೀವು ಬಂದುಬಿಟ್ಟು ಪ್ಲಾಟ್ಫಾರ್ಮ್ ನಂಬರ್ 1. ನಮ್ಮ ಟ್ರೈನ್ ಬಂದಿದೆ ಪ್ಲಾಟ್ಫಾರ್ಮ್ ನಂಬರ್ 2. ನೋಡಿ ಯಾವ ಥರ ಪ್ಲಾಟ್ಫಾರ್ಮ್ ನಂಬರ್ 2 ಎಷ್ಟು ಖಾಲಿ ಇದೆ ನೋಡಿ. ತುಂಬ ಜಾಸ್ತಿ ಜನ ಹತ್ತಲಿಲ್ಲ ಗುರು. ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು 40-50 ಜನ ಹತ್ತಿದ್ದಾರೆ ಅಷ್ಟೇ. ಯಾರು ಇಳಿದೂ ಇಲ್ಲ, ಹತ್ತಿದ್ದಾರೆ ಅಷ್ಟೇ. ನೋಡಿ ಇನ್ನೂ ರೈಲ್ವೆ ಸ್ಟೇಷನ್ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ಎಲ್ಲ ರೆಡಿ ಮಾಡ್ತಾವ್ರೆ. ಮದ್ದೂರು ಸ್ಟೇಷನ್ನಿಂದ ನಮ್ಮ ಟ್ರೈನ್ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಇರೋದು ಬಂದುಬಿಟ್ಟು ಚನ್ನಪಟ್ಟಣ. ಬಾಯ್ ಮದ್ದೂರಿಂದ ವೀಡಿಯೋ ನೋಡೋರನ್ನ ಮಿಸ್ ಮಾಡಿದಿರ ನನ್ನ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಗೂಡ್ಸ್ ನಿಂತಿದೆ. ಯಾವುದೋ ಒಂದು ಪವರ್ಫುಲ್ಲು ವ್ಯಾಗನ್ ಇದು, ಚೆನ್ನಾಗಿದೆ ನೋಡಿ ಇಂಜಿನ್ನು. ನಮ್ಮ ಟ್ರೈನು ಇವಾಗ ಬಂದಿದೆ ಹತ್ರ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್. ಚನ್ನಪಟ್ಟಣ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಬೊಂಬೆಗಳ ನಾಡು ಚನ್ನಪಟ್ಟಣದಲ್ಲಿ ನೋಡಿ ಮನೆಗಳು ಯಾವ ಥರ ಇದೆ ಅಂತ. ಔಟ್ರಲ್ಲಿದೆ ನಮ್ಮ ಟ್ರೈನು. ಚನ್ನಪಟ್ಟಣ ಒಳಗಡೆಗೆ ಎಂಟ್ರಿ ಆಗ್ತಾಯಿದೆ. ಚನ್ನಪಟ್ಟಣದಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ಹೊಸದಾಗಿ ನನ್ನ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ಫೋನಲ್ಲಿ ಸರಿಯಾಗಿ ಕ್ಲಾರಿಟಿ ಬರ್ತಾಯಿಲ್ಲ. ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಗೋಪ್ರೋ ತೊಗೊತೀನಿ. ಗೋಪ್ರೋದಲ್ಲಿ ವೀಡಿಯೋ ಮಾಡ್ತೀನಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ನನ್ನ ವೀಡಿಯೋನ ಒಂದು ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಆಮೇಲೆ ನಿಮಗೆ ಗೋಪ್ರೋದಲ್ಲಿ ಬಸ್ ಆಗಿರ್ಬೋದು, ಟ್ರೈನ್ಸ್ ಆಗಿರ್ಬೋದು, ಲಾಗ್ಸ್ನ ನಿಮಗೆ ತರೋಕ್ಕೆ ಟ್ರೈ ಮಾಡ್ತೀನಿ. ವೆಲ್ಕಮ್ ಟು ಚನ್ನಪಟ್ಟಣ. ಸ್ಟೇಷನ್ ಕೋಡ್ ಬಂದುಬಿಟ್ಟು CPT, ಬೊಂಬೆಗಳ ನಾಡು ಚನ್ನಪಟ್ಟಣಗೆ ಸ್ವಾಗತ. ನಮ್ಮ ಟ್ರೈನ್ ಬಂದಿದೆ ರೀ ಪ್ಲಾಟ್ಫಾರ್ಮ್ ನಂಬರ್ 1, 3ನೇ ಪ್ಲಾಟ್ಫಾರ್ಮ್ಗೆ. ಹತ್ತು ಕಡೆ ಒಂದು ಟ್ರೈನ್ ಕಾಣಿಸ್ತಾ ಇದೆ ನೋಡಿ ರೈಟ್ ಸೈಡು. ಅದು ಬಂದುಬಿಟ್ಟು ನಿಮಗೆ ಚನ್ನಪಟ್ಟಣದಿಂದ KSR ಬೆಂಗಳೂರು ಹೋಗುತ್ತೆ. ಮತ್ತು ಅದೇ ರೇಕ್ಷರ್ ಆಗಿ KSR ಬೆಂಗಳೂರಿಂದ ಅರಸೀಕೆರೆ ಹೋಗುತ್ತೆ ನೋಡಿ. ಇದೇ ಟ್ರೈನೇ ನಿಮ್ಮ ಕಡೆ ಕಾಣಿಸ್ತಾ ಇದೆ ನೋಡಿ. ಆ ಟ್ರೈನ್ ಬಂದುಬಿಟ್ಟು ಚನ್ನಪಟ್ಟಣದಿಂದ KSR ಬೆಂಗಳೂರು ಹೋಗುತ್ತೆ. ಮತ್ತು KSR ಬೆಂಗಳೂರಿಂದ ಅರಸೀಕೆರೆಗೆ ಸಾಯಂಕಾಲ 6:10 KSR ಬೆಂಗಳೂರಿಂದ ಹೊರಡುತ್ತೆ. ಬಟ್ ಆ ಟ್ರೈನು 6:10 ಹೋಗಲ್ಲ, 6:30 ಆಗುತ್ತೆ, 40 ನಿಮಿಷ ಆಗುತ್ತೆ. ನೋಡಿ ಟ್ರೈನ್ ಕ್ರಾಸ್ ಆಗ್ತಾರೆ. ಈ ಟ್ರೈನ್ ಬಂದುಬಿಟ್ಟು ನಿಮಗೆ ಯಾವ ಟ್ರೈನ್ ಅಂತ ನೀವೇ ಗೆಸ್ ಮಾಡಿ ನಾನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಈ ಟೈಮಲ್ಲಿ ಚನ್ನಪಟ್ಟಣದಲ್ಲಿ ಕ್ರಾಸ್ ಆಗಿದ್ರೆ ನನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದೆ ನೋಡಿ ಟ್ರೈನ್. ಆ ಟ್ರೈನ್ ಹೆಸರು ಯಾವುದೂ ಅಲ್ಲ, ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಆ ಟ್ರೈನ್ ಇವಾಗ ಹೋಗ್ತಾಯಿದೆ ನೋಡಿ, ಅದೇ ಟ್ರೈನೇ ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಆ ಟ್ರೈನ್ಗೆ ಚನ್ನಪಟ್ಟಣದಲ್ಲಿ ಸ್ಟಾಪ್ ಇಲ್ಲ. ನಮ್ಮ ಟ್ರೈನ್ ಹೊರಟಿದೆ ಚನ್ನಪಟ್ಟಣ ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟ್ ನಮ್ಮ ಟ್ರೈನ್ ಬಂದುಬಿಟ್ಟು ಸ್ಟಾಪ್ ಇರೋದು ರಾಮನಗರದಲ್ಲಿ. ಆದರೆ ಇಲ್ಲಿ ಮಧ್ಯದಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ. ನೋಡಿ ಎಷ್ಟು ಕರ್ವಲ್ಲಿ ಹೋಗ್ತಾರೆ ನಮ್ಮ ಟ್ರೈನು. ಬಾಯ್ ಚನ್ನಪಟ್ಟಣ. ಸ್ಟೇಷನ್ ಕೋಡ್ ಬಂದುಬಿಟ್ಟು CPT. ಚನ್ನಪಟ್ಟಣ ಏನಕ್ಕೆ ಫೇಮಸ್ ಅಂತ ನನಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಿದ್ದಂಗೆ ಚನ್ನಪಟ್ಟಣ ಬಂದು ಬೊಂಬೆಗಳ ನಾಡು ಅಂತ ಕರೀತಾರೆ. ಇನ್ನೂ ಏನಾದರೂ ಫೇಮಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ನಮ್ಮ ಟ್ರೈನ್ ಇವಾಗ ಚನ್ನಪಟ್ಟಣ ಕ್ರಾಸ್ ಆಗಿ ಹೋಗ್ತಾಯಿದೆ ಮುಂದೆ ರಾಮನಗರ ಕಡೆಗೆ. ಚನ್ನಪಟ್ಟಣ ಮತ್ತು ರಾಮನಗರ ಇಲ್ಲೆಲ್ಲ ಜಾಸ್ತಿ ರೇಷ್ಮೆ ಬೆಳೀತಾರೆ ಅಂತ ನಾನು ಕೇಳಿದ್ದೀನಿ. ರೇಷ್ಮೆ ಬೆಳೀತಾರೆ ಚನ್ನಪಟ್ಟಣ ಮತ್ತು ರಾಮನಗರ. ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಶಿಡ್ಲಘಟ್ಟದಲ್ಲಿಯೂ ಅಷ್ಟೇ ರೇಷ್ಮೆಗೆ ತುಂಬ ಫೇಮಸ್ ಇದೆ. ನಮ್ಮ ಟ್ರೈನ್ ಇವಾಗ
ಹತ್ರ ರಾಮನಗರ ಔಟ್ರಲ್ಲಿದೆ. ರಾಮನಗರ ಎಂಟ್ರಿ ಆಗ್ತಾಯಿದೆ. ರಾಮನಗರ ಬಂದುಬಿಟ್ಟು ಫಸ್ಟು ಇವಾಗ ರಾಮನಗರ ಡಿಸ್ಟಿಕ್ ಅಂತ ಕರೀತಾಯಿದ್ರು. ಬೆಂಗಳೂರು ದಕ್ಷಿಣ ಅಂತ ಹೆಸರು ಚೇಂಜ್ ಆಗಿದೆ. ಬಟ್ ನಮಗೆ ಈ ಸ್ಟೇಷನಲ್ಲಿ ಬೋರ್ಡ್ ನೋಡಿದ್ರೆ ರಾಮನಗರಂ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡಿದೆ ಬೆಳಿಗ್ಗೆ ನಾನು. ವೆಲ್ಕಮ್ ಟು ರಾಮನಗರಂ. ನೋಡಿ ನಮ್ಮ ಟ್ರೈನ್ ಎಂಟ್ರಿ ಆಗ್ತಾರೆ ಪ್ಲಾಟ್ಫಾರಮ್ ಕಡೆಗೆ. ನೋಡಿ ಎಷ್ಟು ಫುಲ್ಲು ಕರ್ವ್ ಎಷ್ಟು ಯಾವ ಥರ ಇದೆ ಅಂತ ನೋಡಿ. ರಾಮನಗರಂ ರೈಟ್ ಸೈಡ್ ನೋಡಿ ಮನೆಗಳು ನಿಮಗೆ ಯಾವ ಥರ ಇದೆ ಅಂತ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಮನೆಗಳು. ನಮ್ಮ ಟ್ರೈನ್ ಬಂದಿದೆ ಪ್ಲಾಟ್ಫಾರಮ್ ಎಷ್ಟನೇ ಪ್ಲಾಟ್ಫಾರಮ್ಗೆ, ಮೋಸ್ಟ್ಲಿ ನನ್ನ ಪ್ರಕಾರ 3ನೇ ಪ್ಲಾಟ್ಫಾರಮ್ಗೆ ಬಂದಿರ್ಬೋದೇನೋ ಇರಬಹುದು. ಹತ್ತು ಕಡೆ ಒಂದು ಪ್ಲಾಟ್ಫಾರಮ್ ಇದೆ ಮತ್ತು ಒಂದು ಲೂಪ್ ಲೈನ್ ಇದೆ. 3ನೇ ಪ್ಲಾಟ್ಫಾರ್ಮ್ಗೆ ಬಂದಿರ್ಬೋದು ಅಂತ ಅಂದ್ಕೊತೀನಿ. ರಾಮನಗರದಿಂದ ನಮ್ಮ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ಹೊಸದಾಗಿ ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಆ ಥರನೇ ಯಾವುದಾದ್ರೂ ಇನ್ನೂ ನಿಮಗೆ ವೀಡಿಯೋಸ್ ಬೇಕು, ಯಾವ ರೂಟ್ ಬೇಕು ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇನ್ನೂ ರಾಮನಗರ ಸ್ಟೇಷನ್ನ ಇನ್ನೂ ರೆಡಿ ಮಾಡ್ತಾವ್ರೆ ನೋಡಿ. ನಿಮ್ಮನ್ನು ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಮಾಡ್ತಾವ್ರೆ ಅಂತ. ರಾಮನಗರ ಸ್ಟೇಷನ್ ತುಂಬ ಜನ, ಏನು ಅಷ್ಟೇನು ಜನ ಇಲ್ಲ, ಸುಮಾರಾಗಿದ್ದಾರೆ ಜನರು. ನೋಡಿ ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಕಮ್ಮಿ ಇದ್ದಾರೆ ಜನ, ಏನು ಹತ್ತವ್ರು ಏನು ಜಾಸ್ತಿ ಇಲ್ಲ. ರಾಮನಗರ ಏನಕ್ಕೆ ಫೇಮಸ್ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಗೊತ್ತಿದ್ದರೆ, ನನಗೆ ಗೊತ್ತಿದ್ದಂಗೆ ರೇಷ್ಮೆಗೆ ಫೇಮಸ್ ಅಂತ ಗೊತ್ತಿದೆ. ಅದ್ರ ಬಿಟ್ಟರೆ ಬೇರೆ ಏನಾದರೂ ಫೇಮಸ್ ಇದ್ದರೆ ಹೇಳಿ. ಮತ್ತು ಆ ಥರ ಇಲ್ಲೇನಾದರೂ ಟೂರಿಸ್ಟ್ ಪ್ಲೇಸ್ ಇದ್ದರೆ ನನಗೆ ಇನ್ಫಾರ್ಮ್ ಮಾಡಿ. ನಾನು ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಟ್ರೈನ್ ಹೊರಟಿದೆ ರಾಮನಗರದಿಂದ ಟುವರ್ಡ್ಸ್ ಬಿಡದಿ ಕಡೆಗೆ. ನೋಡಿ ನಮ್ಮ ಟ್ರೈನು ಎಷ್ಟೋ ರೈಟ್ ಸೈಡಲ್ಲಿ ನೋಡಿ ನಿಮಗೆ ಎಷ್ಟೋ ಕನ್ಸ್ಟ್ರಕ್ಷನ್ ನಡೀತಾರೆ ಅಂತ. ರಾಮನಗರಂ ನೋಡಿ ಯಾವುದೋ ಒಂದು ಬೆಟ್ಟ ಕಾಣಿಸ್ತಾ ಇದೆ ಮುಂದೆ. ನನಗೆ ಅದು ಯಾವ ಬೆಟ್ಟ ಅಂತ ಗೊತ್ತಿಲ್ಲ. ಈ ಲೋಕಲ್ ಅವರು ಏನಾದರೂ ಇದ್ದರೆ ರಾಮನಗರ ಕಡೆಯವರು ನನಗೆ ಕಮೆಂಟ್ ಮಾಡಿ. ನಮ್ಮ ಟ್ರೈನು ಸ್ಕಿಪ್ ಮಾಡ್ತಾಯಿದೆ ಯಾವುದೋ ಒಂದು ಸ್ಟೇಷನ್ ಹತ್ರ. ಯಾವುದೋ ನೋಡೋಣ ಯಾವ ಸ್ಟೇಷನ್ ಅಂತ ಇದು. ಇನ್ನೂ ಏನು ನನಗೇನು ಬೋರ್ಡ್ ಕಾಣಿಸಿಲ್ಲ. ಯಾವುದೋ ಒಂದು ಹಳ್ಳಿ ಇರ್ಬೋದು. ಯಾವುದಪ್ಪ ಇದು ಹಳ್ಳಿ, ಕೇತೋಹಳ್ಳಿ ಅಂತ ಇದು. ನೋಡಿ ಆ ಥರ ಲೆಫ್ಟ್ ಸೈಡ್ ನಿಮಗೆ ವಿಲೇಜಿನ ಅಂತ ಒಂದು ಗೂಡ್ಸ್ ಟ್ರೈನ್ ಪಾಸ್ ಆಯಿತು ಇವಾಗ ತಾನೇ. ಕೇತೋಹಳ್ಳಿ ಆದಮೇಲೆ ನಮ್ಗೆ ಯಾವುದೋ ಒಂದು ಗೂಡ್ಸ್ ಟ್ರೈನ್ ಇವಾಗ ತಾನೇ ಕ್ರಾಸ್ ಆಯಿತು. ನೋಡಿ ಗೂಡ್ಸ್ ಟ್ರೈನ್ ಯಾವ ಥರ ಹೋಗ್ತದೆ ಅಂತ. ಈ ರೂಟಲ್ಲಿ ಏನು ಅಷ್ಟು ಗೂಡ್ಸ್ ಟ್ರೈನ್ ಓಡಾಡೋಲ್ಲ. ನಾನು ನೋಡ್ದಂಗೆ ತುಂಬ ಕಮ್ಮಿ ಓಡಾಡುತ್ತೆ. ಬಿಡದಿಗೆ ನಮ್ಮ ಟ್ರೈನ್ ಎಂಟ್ರಿ ಆಗಿದೆ. ನೋಡಿ ಪ್ಲಾಟ್ಫಾರಮ್ ನೋಡಿ, ಜನ ಏನು ಜಾಸ್ತಿ ಏನಿಲ್ಲ ಗುರು. ಇಲ್ಲಿ ಜಾಸ್ತಿ ಹತ್ತವರು ಇಲ್ಲ, ಇಳಿಯೋರು ಅನ್ನೋದು ಇಳಿತಾರೆ ನೋಡಬೇಕು. ನಮ್ಮ ಟ್ರೈನು ಬಿಡದಿಗೆ ಎಂಟ್ರಿ ಆಗಿದೆ ಇವಾಗ. ಬಿಡದಿ ಬಂದುಬಿಟ್ಟು ನಿಮಗೆ ವಂಡರ್ಲಾಗೆ ತುಂಬ ಹತ್ರ ಆಗುತ್ತೆ ಬಿಡದಿಯಿಂದ. ಯಾರಾದರೂ ಬಿಡದಿಯಿಂದ ವೀಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಮ್ಮ ಟ್ರೈನ್ ಹೊರಟಿದೆ ಬಿಡದಿಯಿಂದ. ಯಾರೂ ಇಳ್ದಿಲ್ಲ ಗುರು. ನಾನು ತುಂಬ ಅಬ್ಸರ್ವ್ ಮಾಡಿದೆ. ಒಂದು 10ರಿಂದ 15 ಜನ ಇಳ್ದಿರ್ಬೋದೇನೋ ಅಷ್ಟೇ, ಜಾಸ್ತಿ ಜನ ಏನು ಹಿಡ್ದಿಲ್ಲ. ಬಿಡದಿ ಸ್ಟೇಷನಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಗಿದೆ ಟುವರ್ಡ್ಸ್ ಕೆಂಗೇರಿ ಕಡೆಗೆ. ನೋಡಿ ನಿಮಗೆ ಲೆಫ್ಟ್ ಸೈಡಲ್ಲಿ ಏನೋ ಒಂದು ವರ್ಕ್ ನಡೀತಾ ಇದೆ. ಬಿಡದಿಯಲ್ಲಿ ಜಾಸ್ತಿ ಏನು ಫೇಮಸ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿದ್ದಂಗೆ ವಂಡರ್ಲಾಗೆ ತುಂಬ ಹತ್ರ ಆಗುತ್ತೆ. ಆಮೇಲೆ ಇಲ್ಲಿ ಟೊಯೋಟಾ ಶೋರೂಮು ಅವೆಲ್ಲ ತುಂಬ ಇದೆ ಅಂತ ಕೇಳಿದ್ದೀನಿ. ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ತುಂಬ ಇದೆ. ನಮ್ಮ ಟ್ರೈನ್ ಹೆಜ್ಜಾಲ ಹತ್ರ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಸ್ಟಾಪ್ ಇಲ್ಲ. 10 ನಿಮಿಷದಿಂದ ಇಲ್ಲೇ ಟ್ರೈನ್ ಸ್ಟಾಪ್ ಮಾಡಿದರು. ಬಟ್ ನನ್ನ ವೀಡಿಯೋ ತೋರಿಸಿಲ್ಲ. ಇವಾಗ ಸ್ಲೋ ಆಗಿ ಮೂವ್ ಆಗ್ತಾಯಿದೆ ನಮ್ಮ ಟ್ರೈನ್ ಹೆಜ್ಜಾಲ ಸ್ಟೇಷನಿಂದ. ತುಂಬ ನಿಮಿಷ ನಿಲ್ಲಿಸ್ಬಿಟ್ಟಿದ್ರು. ಕ್ರಾಸ್ ನೋಡಿದ್ರೆ ಯಾವ ಕ್ರಾಸಿಂಗು ಆಗಿಲ್ಲ ಗುರು ಟ್ರೈನಲ್ಲಿ. ಅದೇನು ನಿಲ್ಲಿಸಿದ್ರು, ಸಿಗ್ನಲ್ ಏನಾದ್ರು ಇದೆಯೇನೋ ಅಂತ ಗೊತ್ತಿಲ್ಲ. ನಮ್ಮ ಟ್ರೈನ್ ಹೋಗ್ತಾರೆ ಹೆಜ್ಜಾಲ ಸ್ಟೇಷನಿಂದ ಟುವರ್ಡ್ಸ್ ಕೆಂಗೇರಿ ಕಡೆಗೆ. ನಮ್ಗೆ ಒಂದು ಟ್ರೈನ್ ಇವಾಗ ಪಾಸ್ ಆಗುತ್ತೆ. ಇದು ಬಂದುಬಿಟ್ಟು ತುಮಕೂರಿಂದ ಚಾಮರಾಜನಗರ ಅಂತ ಪ್ಯಾಸೆಂಜರ್ ಟ್ರೈನು. ನೋಡಿ ನಮಗೆ ಕರೆಕ್ಟಾಗಿ ಕೆಂಗೇರಿ ಔಟ್ಸೈಡಲ್ಲಿ ನಮಗೆ ಕ್ರಾಸ್ ಆಯ್ತು ಇವಾಗ ಟ್ರೈನು. ಯಾವುದೋ ಒಂದು ಟ್ರೈನ್ ಇನ್ನೂ ಈ ಟ್ರೈನ್ ಬಂದುಬಿಟ್ಟು ನಿಮಗೆ KSR ಬೆಂಗಳೂರಿಂದ ಮೈಸೂರು ಹೋಗೋಂಥ ಮೆಮೊ ಟ್ರೈನ್ ಇದು. ಅಂದರೆ ಅಶೋಕಪುರಂ ಹೋಗೋಂಥ ಮೆಮೊ ನೋಡ್ತಾಯಿದ್ರೆ ನೋಡಿ ಯಾವ ಥರ ಇದೆ ಅಂತ ಟ್ರೈನ್. ಫುಲ್ ಅನ್ರಿಸರ್ವ್ಡ್ ಕೋಚಸ್. ನಮ್ಮ ಟ್ರೈನ್ ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಾಯಿದೆ. ರೈಟ್ ಸೈಡಲ್ಲಿ ಯಾವುದೋ ಒಂದು ಟ್ರೈನ್ ನೋಡೋಣ ಯಾವ ಟ್ರೈನು ಅಂತ. ಮುಂದೆ ಹೋಗಿ ನೋಡೋಣ. ಮೋಸ್ಟ್ಲಿ 3ನೇ ಪ್ಲಾಟ್ಫಾರಮ್ಗೆ ಇಲ್ಲಾಂದ್ರೆ 4ನೇ ಪ್ಲಾಟ್ಫಾರಮ್ ಇರ್ಬೋದು ಅಂತ ಅಂದ್ಕೊತೀನಿ. ಕೆಂಗೇರಿ ರೈಲ್ವೆ ಸ್ಟೇಷನ್. ವೆಲ್ಕಮ್ ಟು ಕೆಂಗೇರಿ. ಸ್ಟೇಷನ್ ಕೋಡ್ ಬಂದುಬಿಟ್ಟು KGI. ಇದೂ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ಗುರು. ಈ ರೈಲ್ವೆ ಸ್ಟೇಷನು ರೆಡಿ ಮಾಡ್ತಾವ್ರೆ. ತುಂಬ ಜನ ಇದ್ದಾರೆ ಗುರು. ಇಲ್ಲಿ ಹತ್ತವರು ಇದ್ದಾರೆ, ಇಳಿಯೋರು ಏನಾದರೂ ಗೊತ್ತಿಲ್ಲ. ನಮಗೆ ರೈಟ್ ಸೈಡ್ ಟ್ರೈನ್ ಕಾಣಿಸ್ತಾ ಇದೆ ನೋಡಿ. ಅದು ಏನು ಟ್ರೈನ್ ಅಂದರೆ ಅದೊಂದು ಸ್ಪೆಷಲ್ ಟ್ರೈನು.
KSR ಬೆಂಗಳೂರಿಂದ ಬೆಳಗಾವಿ ಹೋಗೋಂಥ ಸ್ಪೆಷಲ್ ಟ್ರೈನು. ಅದು ನೋಡಿದೆ ಬೋರ್ಡ್ ಹಾಕಿದ್ದಾರೆ ನೋಡಿ, ನಿಮಗೆ ಅಬ್ಸರ್ವ್ ಮಾಡಿ ಬೇಕಂದ್ರೆ ಅಲ್ಲಿ ಸ್ಲೀಪರು ಜನರಲ್ ಅಂತ ಎಲ್ಲ ಪೇಪರಲ್ಲಿ ಮೆಚ್ಚಿದ್ದಾರೆ. ನಮ್ಮ ಟ್ರೈನ್ ಇವಾಗ ಕೆಂಗೇರಿಯಿಂದ ಡಿಪಾರ್ಚರ್ ಆಗಿ ಹೋಗ್ತಾಯಿದೆ ಮುಂದೆ ಟುವರ್ಡ್ಸ್ KSR ಬೆಂಗಳೂರು ಕಡೆಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KGI. ತುಂಬ ಜನ ಇಳಿದಿದ್ದಾರೆ ಗುರು ಕೆಂಗೇರಿಯಲ್ಲಿ. ಕೆಂಗೇರಿಯಿಂದ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ. ಈ ಟ್ರೈನ್ ಬಂದುಬಿಟ್ಟು ಭಾಗಮತಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ನಾಯಂಡಹಳ್ಳಿ ಹತ್ರ ನಮಗೆ ಕ್ರಾಸ್ ಆಯಿತು. ಭಾಗಮತಿ ಸೂಪರ್ ಫಾಸ್ಟ್ ಅಂದರೆ ದರ್ಭಂಗದಿಂದ ಮೈಸೂರು ಹೋಗೋಂತಹ ಟ್ರೈನ್ ಇದು. ನೋಡಿ ತುಂಬ ಕ್ಲೌಡ್ ಇದೆ ಗುರು ಟ್ರೈನು, ಅಂದರೆ ಸ್ವಲ್ಪ ಖಾಲಿ ಇದೆ, ಮುಂದೆ ತುಂಬ ಪ್ಯಾಕ್ ಇತ್ತು. ಇವಾಗ ಹಿಂದೆ ಎಲ್ಲ ಅಷ್ಟೇನು ಜನ ಇಲ್ಲ. ನಮ್ಮ ಟ್ರೈನ್ ಇವಾಗ ಬಂದಿದೆ ನಾಯಂಡಹಳ್ಳಿ. ಅಂದರೆ ನಮಗೆ ಈ ಟ್ರೈನ್ ಈ ಸ್ಟಾಪ್ ಏನು, ಈ ಟ್ರೈನ್ಗೆ ಇಲ್ಲಿ ಸ್ಟಾಪ್ ಇಲ್ಲ, ಬಟ್ ನಿಧಾನವಾಗಿ ಕ್ರಾಸ್ ಆಗ್ತಾರೆ ನೋಡಿ ನಾಯಂಡಹಳ್ಳಿ ಸ್ಟೇಷನ್ ಹತ್ರ. ಮೋಸ್ಟ್ಲಿ ಏನಾದರೂ ಸಿಗ್ನಲ್ ಮುಂದೆ ಇಲ್ವೇನೋ, ಅದಕ್ಕೋಸ್ಕರ ನಮ್ಮ ಟ್ರೈನ್ ಅವಾಗಿಂದ ನಿಧಾನಾಗಿ ತೊಗೊಂಡೋಗ್ತಾವ್ರೆ ಸ್ಟೇಷನ್ ಒಳಗಡೆಗೆ. ನೋಡೋಣ ಏನಾದರೂ ಕ್ರಾಸಿಂಗ್ ಏನಾದರೂ ಆಯ್ತಾನೋ ಅಂತ. ನಾಯಂಡಹಳ್ಳಿ ಕಡೆಯಿಂದ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರನೇ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ನಾಯಂಡಹಳ್ಳಿಯಿಂದ. ಸ್ವಲ್ಪ ಸ್ಪೀಡು ಪಿಕಪ್ ಮಾಡಿದ್ರು ಇವಾಗ. ಸ್ಟೇಷನಲ್ಲಿ ಯಾರೂ ಇಲ್ಲ, ತುಂಬ ಕಮ್ಮಿ ಟ್ರೈನ್ ಇಲ್ಲಿ ಸ್ಟಾಪ್ ಕೊಡ್ಬೋದು ಅಷ್ಟೇ. ನಾಯಂಡಹಳ್ಳಿಯಿಂದ ಮೆಮೋ ಟ್ರೈನ್ ಮಾತ್ರ ಸ್ಟಾಪ್ ಕೊಡ್ಬೋದು ನನ್ನ ಪ್ರಕಾರ. ನಾಯಂಡಹಳ್ಳಿಯಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ಕೃಷ್ಣದೇವರಾಯ ಕಡೆಗೆ. ಅಂದರೆ ಕೃಷ್ಣದೇವರಾಯ ಕೂಡ ನಮಗೆ ಸ್ಟಾಪ್ ಇಲ್ಲ. ನೋಡ್ತಾ ಇದ್ರೆ ನೋಡಿ ಲೆಫ್ಟ್ ಸೈಡಲ್ಲಿ ಯಾವ ಥರ ಇದೆ ಅಂತ ಸ್ಟೇಷನ್ನು. ಇದು ಬಂದುಬಿಟ್ಟು ಕೃಷ್ಣದೇವರಾಯ ಸ್ಟೇಷನ್. ಇದು ಎಲ್ಲ ವಾಕಿಂಗ್ ಮಾಡೋರೆ ತುಂಬ ಇದ್ದಾರೆ ಗುರು ಇಲ್ಲಿ. ತುಂಬ ಜನ ಈವ್ನಿಂಗ್ ವಾಕಿಂಗ್ ಅಂತ ಬರ್ತಾರೆ ಈ ಸ್ಟೇಷನಲ್ಲಿ. ಅವರೆಲ್ಲ ಈ ಟ್ರೈನೆಲ್ಲ ನೋಡ್ತಾ ಇರ್ಬೋದು ಡೈಲಿ. ನಮ್ಮ ಟ್ರೈನ್ ಹೋಗ್ತಾಯಿದೆ ಕೃಷ್ಣದೇವರಾಯ ಬಿಟ್ಟು ಮುಂದೆ KSR ಬೆಂಗಳೂರು ಕಡೆಗೆ. ನಮ್ಮ ಟ್ರೈನ್ ಆಲ್ಮೋಸ್ಟು 20 ಮಿನಿಟ್ಸ್ ಡಿಲೇಯಲ್ಲಿ ರನ್ನಿಂಗ್ ಆಗ್ತಾಯಿದೆ. ನೋಡೋಣ ಯಾವ ಟೈಮ್ಗೆ KSR ಬೆಂಗಳೂರು ತೊಗೊಂಡೋಗ್ತಾರೆ ಅಂತ. ಕೃಷ್ಣದೇವರಾಯ ಹಾಲ್ಟ್ ಅಂತಿದೆ, ಕೃಷ್ಣದೇವರಾಯ. ನಮ್ಮ ಟ್ರೈನು KSR ಬೆಂಗಳೂರು ಔಟ್ ಸೈಡಲ್ಲಿ ಅವಾಗಿಂದ 10 ಮಿನಿಟ್ಸಿಂದ ನಿಲ್ಲಿಸ್ಬಿಟ್ಟಿದ್ರು. ಇವಾಗ ನಿಧಾನಾಗಿ ತಗೊಂಡು ಪ್ಲಾಟ್ಫಾರಮ್ ಒಳಗಡೆ ಹೋಗ್ತಾಯಿದ್ದಾರೆ. ನೋಡಿ ಎಷ್ಟು ಕರ್ವಿದೆ ಅಂತ. ಲೆಫ್ಟ್ ಸೈಡಲ್ಲಿ ನೋಡಿ ಯಾವ ಥರ ಮನೆಗಳಿದೆ ಅಂತ. ನೋಡಿ ಮನೆಗಳು ಯಾವ ಥರ ಇದೆ ಅಂತ, ಪಕ್ಕದಲ್ಲೇ ಮನೆಗಳು. ನಮ್ಮ ಟ್ರೈನ್ ನೋಡಿ ಅಲ್ಲಿಂದ ಬರ್ತಾಯಿದೆ, ಕ್ರಾಸ್ ಆಗ್ತಾಯಿದೆ. ಕರ್ವ್ ಯಾವ ಥರ ಇದೆ ಅಂತ ನೋಡಿ. ಆವಾಗಿಂದ ಇದೇ ಸ್ಪೀಡಲ್ಲಿ ಹೋಗ್ತಾಯಿದೆ. ಸ್ಪೀಡ್ ಹೋಗ್ತಾರೆ ನಿಲ್ಲಿಸ್ತಾರೆ, ಸ್ಪೀಡ್ ಹೋಗ್ತಾರೆ ನಿಲ್ಲಿಸ್ತಾರೆ, ಹೋಗ್ತಾರೆ ನಮ್ಮ ಟ್ರೈನು. ನೋಡ್ತಾಯಿದ್ರೆ ನೋಡಿ, ಇದು ಬಂದುಬಿಟ್ಟು ರೋಡ್ ಇದು. ಇದಾದಮೇಲೆ ನಮಗೆ KSR ಬೆಂಗಳೂರು ಸ್ಟೇಷನ್ ಎಂಟ್ರಿ ಆಗುತ್ತೆ. ಇವಾಗ ಔಟ್ರಲ್ಲಿ ಇದ್ದೀವಿ, KSR ಬೆಂಗಳೂರು ಔಟ್ರಲ್ಲಿ. ನಮ್ಮ ಟ್ರೈನ್ ಬಂದುಬಿಡ್ತು KSR ಬೆಂಗಳೂರು ಸ್ಟೇಷನ್ನಲ್ಲಿ. ನಮ್ಮ ಟ್ರೈನ್ ಆಲ್ಮೋಸ್ಟು 20 ಮಿನಿಟ್ಸ್ ಡಿಲೇ ಆಗಿದೆ ನೋಡಿ. ಒಳಗಡೆ ಪ್ಲಾಟ್ಫಾರ್ಮ್ ಮೋಸ್ಟ್ಲಿ 5ನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ ನನಗೆ ಗೊತ್ತಿದ್ದಂಗೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟೊತ್ತವರೆಗೂ ಬಾಯ್. ನನ್ನ ವಿಡಿಯೋನ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವೆಲ್ಕಮ್ ಟು KSR ಬೆಂಗಳೂರು ಮೆಜೆಸ್ಟಿಕ್. ಲೆಫ್ಟ್ ಸೈಡಲ್ಲಿ ಮೆಮೊ ಇದೆ ಅಲ್ವಾ, ಅದು ಬಂದುಬಿಟ್ಟು KSR ಬೆಂಗಳೂರು ಜೋಲಾರ್ಪೇಟೆ ಎಕ್ಸ್ಪ್ರೆಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.